ಹೋರಾಟದಲ್ಲಿದ್ದರು, ಮರಣಕರವಾದ ವ್ಯಾಧಿಯಲ್ಲಿದ್ದಾನೆ. ತನ್ನ ಫ್ಯಾಮಿಲಿಯನ್ನು ಕಡೆಗೆ ತಿರುಗಿದೆ. ಇವತ್ತೊಂದು ಅದ್ಭುತ ಮಾಡು, ಈ ಮಗನನ್ನು ಮರಣಕರವಾದ ಜ್ವರಗಳು ಇದುವರೆಗಾಗಿ ಅದ್ಭುತವಾದ ರೀತಿಯಲ್ಲಿ ರಿಕವರಿ ಮಾಡುತ್ತಾ ಬಂದಿದ್ದೀರಾ. ಸ್ತೋತ್ರ. ಇನ್ನೂ ಯಾವ ಭಾಗದಲ್ಲಿ ಹೀಲಿಂಗ್ ಅವಶ್ಯಕತೆ ಆ ಭಾಗಗಳೆಲ್ಲ ಹೀಲಾಗಲಿದ್ದು ಪ್ರಾರ್ಥಿಸಿ. ಆ ಹೊಟ್ಟೆಲಿರುವಂಥ ನೀರು ನಾರ್ಮಲ್ ಆಗಲಿ, ಆ ಲಿವರಲ್ಲಿರುವಂಥ ನೀರು ನಾರ್ಮಲ್ ಆಗಿ ಹೀಲ್ ಆಗಲಿ, ತಲೆಯನ್ನು ಹೋಗಿ ಹೊಸ ಫಲವನ್ನು ಭಯ ನೋವು ವೇದನೆಗಳು ಕಳೆದಾಗಿ ದೇವರ ತಂದದ ಒಳಗಡೆ ಮನೆ ಬರುವಂಥ ವಾತಾವರಣ ಸೃಷ್ಟಿಸ್ತೀನಿ. ಶಿಕ್ಷಕರಾಗಿ ಕರ್ತನು ಆ ಬಾಧೆ ಆ ವೇದನೆಯನ್ನು ಬಿಡುಗಡೆ ಕೊಟ್ಟು ಪ್ರಯತ್ನ ಮರಣ ಅಕ್ಷರಣ ಎಲ್ಲ ಅಮಾಯಕ ಮಾಡಲು ನಾರ್ಮಲ್ ಆಗಿ ಪ್ಲಸ್ ಅಭಿಷೇಕ ಮಾಡಿ ಸಾಕ್ಷಿಯಾಗಿ ನಾವು ಹೊರಗಡೆ ಬರಲಿದ್ದೇವೆ. ಎಷ್ಟು ರಕ್ತದಲ್ಲಿ ನಾವು ಪ್ರಾರ್ಥನೆ ಆಜ್ಞೆ ಮಾಡ್ತೀವಿ. ಲಿವರ್ ನಾರ್ಮಲ್ ಆಗಿ, ಸ್ಟಮಕ್ ನಾರ್ಮಲ್ ಆಗಿ, ಬಾಡಿ ನಾರ್ಮಲ್ ಆಗಿ, ಟೋಟಲಿ ಹೀಲ್ ಆಗ್ಬೋದು. ಎಷ್ಟು ನಾಮದಲ್ಲಿ ಪ್ರಾರ್ಥನೆ. 1 ವೀಕಿಂದ ನಮ್ಮ ತಮ್ಮಗೆ ಆರಾಮಿರಲಿಲ್ಲ. ಗೋಸ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿದ್ವಿ. ಡೆಂಗು ಫೀವರ್ ಅಂತೇಳಿ ಸೀರಿಯಸ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಒನ್ ಡೇ ಮಧ್ಯಾಹ್ನ ಫುಲ್ಲು ಸೀರಿಯಸ್ ಆಗ್ಬಿಡುತ್ತೆ, ನೀವು ಓಪಿಡಿಗೆ ಹೋಗ್ಬೇಕಾಗ್ತದೆ, ಓಪಿಡಿಗೆ ಹೋಗ್ರಿ ಅಂತಂದ್ರೆ ಓಪಿಡಿ 2 ಡೇಸ್ ಅಡ್ಮಿಟ್ ಆದ್ರೂ ಕೂಡ ಕಡಿಮೆ ಆಗಿರಲಿಲ್ಲ. ಆಮೇಲೆ ಫುಲ್ಲು ನಾವು ಭಯಪಟ್ಟು ಪಾಸ್ಟರ್ನ ಕರೆಗಳಿಸಿ ಪ್ರೇಯರ್ ಮಾಡಿಸಿದ್ವಿ. ಪ್ರೇಯರ್ ಮಾಡಿಸಿ 1 ಡೇಗೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಡಾಕ್ಟರ್ ಅಲ್ಲಿ ಹೋದ ತಕ್ಷಣ, ಓಪಿಡಿಗೆ ಹೋದ ತಕ್ಷಣ ಡಾಕ್ಟರು 10 ಡೇಸ್ ಟೈಮ್ ಕೊಡ್ತೀವಮ್ಮ, ಅಲ್ಲಿವರೆಗೂ ಕಡಿಮೆ ಆದ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಕೈಲಿ ಏನಿಲ್ಲ ಅಂತ ಹೇಳಿದ್ರು. ಆಮೇಲೆ 2 ಡೇಸ್ ಆದ್ಮೇಲೆ ಕಡಿಮೆ ಕೂಡ ಆಗ್ಲಿಲ್ಲ. ನಾವು ಪಾಸ್ಟ್ನ ಕರೆ ಕಳಿಸಿ ಪ್ರೇಯರ್ ಮಾಡಿಸಿದ್ವಿ. ಪ್ರೇಯರ್ ಮಾಡಿಸಿ 1 ಡೇಗೆ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಹಂಗೆ ಪ್ರೇಯರ್ ಮಾಡಿಸ್ಕೊಂತ ಹೋದ್ರೆ ಫುಲ್ ಕಡಿಮೆ ಆಯ್ತು. ಒನ್ ವೀಕಲ್ಲೇ ನಮ್ಮ ತಮ್ಮ ಆರಾಮಾಗಿ ವಾಪಸ್ ಬರೋಂಗಾಯ್ತು. ಡಾಕ್ಟರ್ ಹೇಳಿದ್ರು ಉಳಿಯಂಗಿಲ್ಲ ನಮ್ಮ ತಮ್ಮ ಅಂತಂದ್ರೆ ನಾವು ಪ್ರೇಯರ್ ಮಾಡಿಸೋದಕ್ಕೆ ನಮ್ಮ ಹರೀಶ ಉಳ್ದ. ಇವೆಲ್ಲ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಗೋಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಹೇಳಿದ್ರು ಅಲ್ಲಿಂದ ತಗೊಂಡೋಗ್ರಿ ಬ್ಯಾಂಗ್ಳೂರ್ ಅಥವಾ ಓಪಿಡಿಗೆ ತೆಗೆದುಕೊಂಡು ಹೋಗ ಅಂತ ಹೇಳಿದ್ರು. ಅಲ್ಲಿಂದ ಈತನ ಓಪಿಡಿಗೆ ತೆಗೆದುಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ರು ಅದು ಸಾಟರ್ಡೆ, ಓಕೆನಾ, ಲಾಸ್ಟ್ ವೀಕ್ ಸಾಟರ್ಡೆಯಲ್ಲಿ ಡಾಕ್ಟರ್ ಹೇಳಿದ್ರು ಇವನು ಉಳಿಯೋದು ಕಷ್ಟ, 10 ಡೇಸ್ ಟೈಮ್ ಕೊಡ್ತೀವಿ, ಅಷ್ಟೊಳಗಡೆ ನೋಡ್ತೀವಿ, ಉಳಿದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಪ್ರೇಯರ್ ಮಾಡಿದ್ವಿ, ಓಕೆನಾ, ಪ್ರೇಯರ್ ಮಾಡಿದ್ವಿ. ನಿಮಗೆಲ್ಲ ಗೊತ್ತು, ನಾವೆಲ್ಲ ಸೇರಿ ಪ್ರೇಯರ್ ಮಾಡಿದ್ವಿ. ರಿಪೋರ್ಟ್ಗಳು ಒಂದೊಂದ್ ದಿನ ಒಂದೊಂದು ಬರ್ತಾ ಇತ್ತು. ಒಂದಿನ ಬ್ಲಡ್ ವಾಮಿಟ್ ಮಾಡ್ಕೊಳ್ತಾ ಇದ್ದ, ಒಂದಿನ ಲಿವರ್ ಅಲ್ಲಿ ವಾಟರ್ ಇದೆ ಅಂತ ಹೇಳಿದ್ರು, ಸ್ಟಮಕ್ ಅಲ್ಲಿ ವಾಟರ್ ಇದೆ ಅಂತ ಹೇಳಿದ್ರು. ಆಮೇಲೆ ತುಂಬಾ ಜ್ವರ ಇತ್ತು ಅಂತ ಹೇಳಿದ್ರು, ಮೂಗಲ್ಲಿ ಬ್ಲಡ್ ಬಂತು, ಲಿವರ್ ಇನ್ಫೆಕ್ಷನ್ ಆಗಿತ್ತು, ಎಲ್ಲವಾಗಿತ್ತು, ಓಕೆನಾ. ಎಲ್ಲವಾದಾಗ ನಾವು ಪ್ರಾರ್ಥನೆ ಮಾಡ್ತಾ ಬಂದಿವಿ. ದೇವರು ಆ ಪ್ರಾರ್ಥನೆ ಕೇಳಿ ಈತನನ್ನು ಮರಣದಿಂದಲೇ ಹೊರಗಡೆ ತಂದ್ರು. 10 ಡೇಸ್ ಟೈಮ್ ಕೊಟ್ಟಿದ್ರು. ವಿತಿನ್ 5 ಡೇಸ್ ಅಲ್ಲೇ ದೇವರು ಮಿರಾಕಲ್ ಮಾಡಿದ್ರು. ನಾವು ಫಸ್ಟ್ ಹೋದಾಗ ಇದು ಎಚ್ಚರಿಕೆ ಇದ್ದಿಲ್ಲ, ತುಂಬಾ ನೋವಿನಲ್ಲಿ ಬಾಧೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಆತನಿಗೆ ಎಚ್ಚರಿಕೆ ಇದ್ದಂಗಿತ್ತು, ಬಹಳ ಜ್ವರ ಇತ್ತು, ಮಾತಾಡಕ್ ಕೂಡ ಆಗ್ತಾ ಇದ್ದಿಲ್ಲ. ಪ್ರೇಯರ್ ಮಾಡ್ತಾ ಬಂದಿವಿ, ರಿಕವರಿ ಆಗ್ತಾ ಬಂದ್ಬಿಟ್ಟ. ಪ್ರಾರ್ಥನೆಯಲ್ಲಿ ಒಳಗೆ ಹೋದಂಗೆಲ್ಲ ಜೀವ ಬಿಡುಗಡೆ. ಸಂಡೇ ನೈಟ್ ಬಹಳ ಹೆಚ್ಚು ಕಡಿಮೆ ಆಗಿತ್ತು. ತನ್ನ ತಾಯಿ ಬಂದು ಸಭೆಯಲ್ಲಿ, ಇದು ಕೆಲವರು ನೋಡಿದ್ದೀರಾ, ಬಹಳ ಅಂತರು ಗೋಳಾಡಿದ್ರು, ಜೀವಂತವಾಗಿ ಮಾಡಿಕೊಡ್ರಿ ನನ್ನ ಮಗನಂತ ಬಹಳ ಹತ್ತು. ಆ ಪ್ರಾರ್ಥನೆ ಕೂಗನ್ನು ಕೇಳಿದ ದೇವರು ಈ ಮಗನನ್ನು ಇವತ್ತು ಜೀವಂತವಾಗಿ ನಿಲ್ಲಿಸಿದ್ದಾರೆ.
ಇವರು ಮಲ್ಕೊಂಡಂತ ಪರಿಸ್ಥಿತಿ ಸ್ಥಿತಿಗತಿಗಳು ಅವೆಲ್ಲ ನಾನು ಹೇಳ್ತಾ ಇದ್ದೆ, ಅವೆಲ್ಲ ದೇವ್ರು ನೋಡಿ ಹೊರಗಡೆ ತರ್ತಾನೆ ಅಂತ ಹೇಳಿದೆ. ಇತ್ತಿನ 1 ವೀಕ್ ಅಲ್ಲೇ ಅದ್ಭುತವಾಗಿ ಹೊರಗಡೆ ತಂದಿದೆ. ಎಷ್ಟು ಮಂದಿ ನಂಬ್ತೀರಾ ಯೇಸು ಜೀವಿಸ್ತಾ ಇದ್ದಾನೆ ಎಂಬುದಾಗಿ? ಜೀವಿಸ್ತಾ ಇದ್ದಾನೆ ಎಂಬುದಕ್ಕೆ ಒಂದೇ ಒಂದು ರೀಸನ್ ಇದೆ. ಇವತ್ತು ಸಾಕ್ಷಿ ಮಗನಾಗಿ ಇವತ್ತು ಇಲ್ಲಿ ನಿಂತಿದ್ದಾನೆ. ಆಮೇಲೆ ನಾನು ಹೇಳ್ತಾ ಹೋದೆ, ನಾನು ಕೂಡ ಇದಕ್ಕೆ ಬಹಳ ಹೋರಾಟ ಪಟ್ಟ. ಐ ಮೀನ್ ಜಾನಕಿ ಅವ್ರ ಫ್ಯಾಮಿಲಿ ಬಹಳ ಹೋರಾಟ ಪಡ್ತು. ಎಲ್ಲ ಕೈ ಬಿಟ್ಟಿದ್ದು ವಾತಾವರಣ, ಡಾಕ್ಟರ್ ಕೈ ಬಿಟ್ಟಿದ್ರು, ಪರಿಸ್ಥಿತಿ ಕೈ ಬಿಟ್ಟಿದ್ದು, ವಾತಾವರಣ ಎಲ್ಲ ಕೈ ಬಿಟ್ಟಿತ್ತು. ಸುಶೀಲ್ ನನ್ನ ಕರ್ಕೊಂಡು ಹೋದ. ಸುಶೀಲ್ ಕೂಡ ಇದರಲ್ಲಿ ಬಹಳ ಪ್ರಯತ್ನ ಪಟ್ಟ. ಅವನೇ ಕರ್ಕೊಂಡು ಬರ್ತಾ ಇದ್ದ. ನಾನು ಕೂಡ ಈ ವಾರ ಎಲ್ಲಿ ಸೇವೆಗೆ ಹೋಗ್ಲಂಗ ಈ ಮಗನಿಗೋಸ್ಕರ ಪ್ರೇಯರ್ ಮಾಡಿದೆ. ಇವೆಲ್ಲ ದೇವ್ರು ನೋಡಿ ರಿಸಲ್ಟ್ ಕೊಟ್ಟ. ಓಕೆನಾ? ಆಮೇಲೆ ಕೆಲವೊಂದು ಟೆಸ್ಟ್ಗಳು ಮಾಡುವಾಗ, ಕೆಲವೊಂದು ಇದು ಮಾಡುವಾಗ, ಅದು ಮಾಡುವಾಗ ನಾನು ಹೇಳ್ತಾ ಇದ್ದೆ, ಇದಕ್ಕೊಂದು ಆಫರಿಂಗ್ ಮಾಡ್ರಿ, ಅದಕ್ಕೊಂದು ಆಫರಿಂಗ್ ಮಾಡಿ ಅಂತ ಎಲ್ಲ ನಾನು ಹೇಳ್ತಾ ಹೋದಾಗ ಒಂದೊಂದು ಮಾಡ್ದಂಗೆಲ್ಲ ಬ್ರೇಕ್ ಥ್ರೂ ಕೊಟ್ಟಿದ್ದಾನೆ ದೇವರು. ನೋಡಿ, ಕಾಣಿಕೆ ಕೊಡೋದ್ರಲ್ಲಿ ಬಿಡುಗಡೆಗಳಿದೆ. ಅವರು ಡಾಕ್ಟರ್ಗೆ ಕೊಟ್ರು, ಇಲ್ಲಿ ನಮಗೂ ಕೊಟ್ರು. ಅವ್ರು ಒಂದೇ ಅನ್ಕೊಂಡ್ರು, ಡಾಕ್ಟರ್ಗೆ ಕೊಡೋದನ್ನ ನಾನು ದೇವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ಹೊರಗಡೆ ತಂದ್ಬಿಟ್ಟ ದೇವರ. ವಾಂತಿ ಮಾಡ್ಕೊಂಡ್ಬಿಡ್ತಿದ್ದ. ಇವಾಗ ನಿನ್ನೆ ಮೊನ್ನೆ ಅವ್ರ ಅಮ್ಮ ಹೇಳ್ತಿದ್ದ, ಈ ಅಪ್ಪ ಇಷ್ಟೊತ್ತಿಗೆ 3 ಸಲ ಊಟ ಮಾಡ್ದ, 4 ಸಲ ಊಟ ಮಾಡ್ದ ಅಂತ ಹೇಳ್ತಾ ಇದಾರೆ. ಆದ್ರೆ ದೇವ್ರು ನೋಡಿ ಎಷ್ಟು ಅದ್ಭುತ ಮಾಡ್ತಾನಲ್ವಾ? ಓ ಸೂಪರ್ ಸೂಪರ್ ಅಂತ ಹೇಳಿ ಕಾಪಾಡಿ ಆಶೀರ್ವಾದವಾಗಿಟ್ಟಿದ್ದಾನೆ. ಓಕೆನಾ? ಥ್ಯಾಂಕ್ಸ್ ಅಂತ ಹೇಳಲ್ಲ. ಎಲ್ಲರಿಗೂ ಥ್ಯಾಂಕ್ಸ್, ಫಾಸ್ಟರ್ ಥ್ಯಾಂಕ್ಸ್, ನನಗೋಸ್ಕರ ಎಲ್ಲರೂ ಪ್ರೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.